ಹಾಯ್ ಮೈ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರಾ ಅಂತ ಅನ್ಕೋತೀನಿ. ನಾವು ಇವತ್ತು ಬೀಚಿಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನಾವು ಕೇರಳಕ್ಕೆ ಬಂದಿದ ತಕ್ಷಣ ನಾವು ಫಸ್ಟೇ ಹೋಗಿದ್ದು ಈ ಬೀಚಿಗೆ. ಈ ಬೀಚಲ್ಲಿ ಆಟ ಆಡೋಣ ಅನ್ಕೊಂಡಿದೀವಿ, ಬಟ್ ನೋಡೋಣ ಬೀಚ್ ಹೇಗಿರುತ್ತೆ ಅಂತ ಅಲ್ವಾ. ನಾವು ಅನ್ಕೊಂಡಾಗೆ ಏನು ಕೂಡ ಆಗೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಬೀಚ್. ನಾವು ಬಂದ್ವಿ, ಇವಾಗ ಇಲ್ಲಿ ಹೋಗ್ತಾ ಇದ್ದೀವಿ. ಅದರಲ್ಲಿ ಆಟ ಆಡೋಕ್ಕಿರುತ್ತಾ ಏನು ಅಂತ ನೋಡಬೇಕು. ಜಾಸ್ತಿ ಏನು ಜನ ಇಲ್ಲ, ತುಂಬಾ ಸೈಲೆಂಟ್ ಆಗಿದೆ. ಬೀಚ್ ಅಂದ್ರೇ ಮನಸ್ಸಿಗೆ ಒಂಥರ ಖುಷಿ ಕೊಡುತ್ತೆ ಅಲ್ವಾ. ನಾವು ಬಂದಾಗ ಆವಾಗಲೇ ಲೇಟ್ ಆಗಿತ್ತು. ನಾವು ಇವಾಗ ಒಂದು 4 ಗಂಟೆ 4:15 ಅನಿಸುತ್ತೆ. ನಾವು 2 ಕಡೆ ಬೀಚ್ ಕವರ್ ಮಾಡಿದ್ವಿ. ಇದೊಂದು ಬೀಚು, ಇಲ್ಲಿ ಆಟ ಆಡೋದಕ್ಕೆ ಆಗಲಿಲ್ಲ. ಜೊತೆಗೆ ನೆಕ್ಸ್ಟು ಬೇರೆ ಬೀಚ್ಗೆ ಹೋಗ್ತೀವಿ, ಅಲ್ಲಿ ಫೋಟೋ ಶೂಟ್ಗೆ ತುಂಬಾ ಚೆನ್ನಾಗಿದೆಯಂತೆ. ಇಲ್ಲಿ ಬಂದಮೇಲೆ ಇಲ್ಲಿ ಇವರು ಹೇಳ್ತಾ ಇದ್ರು ಆ ಬೀಚ್ಗೆ ಹೋಗಿ ಅಂತ ಹೇಳಿ. ಅದಕ್ಕೋಸ್ಕರ ನಾವಿಲ್ಲಿ ನೋಡಿ ನೆಕ್ಸ್ಟು ಬೇರೆ ಬೀಚ್ಗೆ ಹೋಗೋಣ ಅಂತ ಅನ್ಕೋತಿದ್ದೀವಿ. ಈ ಬೀಚಲ್ಲಿ ಟೈಮ್ ಪಾಸ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ. ವ್ಯೂಸ್ ಅಂತೂ ಸಖತ್ತಾಗಿದೆ. ನೋಡಿ ಕತ್ಲ ಆಗ್ತಿದೆ ಅಲ್ವಾ, ಸೊ ನೋಡೋದಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಜೊತೆಗೆ ಎಲ್ಲರೂ ಕೂಡ ಫೋಟೋ ಕೂಡ ತೆಕ್ಕೋತಿದ್ರು, ವಿಡಿಯೋ ಕೂಡ ಮಾಡ್ತಿದ್ರು. ಈ ಟ್ರಿಪ್ಪಿಗೆ ಬಂದರೆ ಪ್ರತಿಯೊಬ್ಬರು ಮಾಡೋ ಕೆಲಸನೇ ಅದು. ಇವಾಗೆಲ್ಲ ಇನ್ಸ್ಟಾಗ್ರಾಮಲ್ಲಿ ರೀಲ್ಸು ಫೋಟೋಸು ಹಾಕ್ತಾರಲ್ವ, ವಿಡಿಯೋ ಮಾಡ್ತಾರೆ, ಎಲ್ಲವೂ ಕೂಡ ಹಾಗೆ ಇರುತ್ತೆ. ಇವಾಗಿನ ಸ್ಟೈಲೇ ಚೇಂಜ್ ಆಗಿದೆ. ಇಲ್ಲಿ ನೋಡಿ, ಇದಂತೂ ಫೋಟೋ ತೆಕ್ಕೊಳ್ಳೋದಕ್ಕೆ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಈ ಬೀಚ್ ಬಂದು ಕಡಲುಂಡಿ ಬೀಚ್ ಅಂತ ಹೇಳಿ, ಕಡಲುಂಡಿ ಬೀಚ್. ನಾವು ನೆಕ್ಸ್ಟು ಒಂದು ಬೀಚಿಗೆ ಹೋಗ್ತೀವಿ. ಸೊ ಮತ್ತು ಇಲ್ಲಿ ಬಗ್ಗೆ ನಮ್ಗೆ ಅಷ್ಟಾಗಿ ಗೊತ್ತಿಲ್ಲ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಇದು ಕಡಲುಂಡಿ ಬೀಚ್ ಅಂತ ಕೂಡ ಅವರು ಹೇಳ್ತಿದ್ರು. ಜೊತೆಗೆ ಇಲ್ಲಿ ಫಿಶ್ ಹಿಡಿಯೋರು ಕೂಡ ಬಲೆ ಎಲ್ಲ ರೆಡಿ ಮಾಡ್ಕೊತಿದ್ರು. ಇವರು ನೈಟಲ್ಲಿ ಫಿಶ್ ಬೋಟಿಂಗ್ ಹೋಗಲ್ವಂತೆ, ನೈಟಲ್ಲಿ ತುಂಬ ನೀರು ಬಂದ್ಬಿಡುತ್ತೆ. ನಾವು ನೈಟೆಲ್ಲ ಹಾಗೆ ಬಿಟ್ಟಿರ್ತೀವಿ, ಮಾರ್ನಿಂಗ್ ಬೆಳಗ್ಗೆ ಹೋಗಿ ನಾವು ಫಿಶಿಂಗ್ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ರು. ಜೊತೆಗೆ ಇವರೇ ಕೂಡ ರೆಡಿ ಮಾಡ್ತಾರಂತೆ, ಅಂದರೆ ತಂದು ಇವರು ಬಲೆನ ಎಣ್ದು ರೆಡಿ ಮಾಡ್ತಾರಂತೆ. ಇವಾಗ ಕೂಡ ಅವರು ರೆಡಿ ಮಾಡ್ಕೊತಾ ಇದ್ರು. ಇಲ್ಲೆಲ್ಲ ಆಟ ಆಡೋದಕ್ಕಿಂತ ಜಾಸ್ತಿ ಫಿಶಿಂಗ್ ಮಾಡೋದೇ ಇದೆ. ಬಟ್ ಈ ಪ್ಲೇಸಲ್ಲಂತೂ ಫೋಟೋಸ್ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಈ ಕಡೆ ಹೋದರೆ ನೀವು ಖಂಡಿತ ಈ ಕಡಲುಂಡಿ ಅನ್ನೋ ಬೀಚ್ಗೆ ಹೋಗಿ. ಇಲ್ಲಿ ಆಟ ಆಡೋದಕ್ಕೆ ಅಷ್ಟು ಅವಕಾಶ ಇಲ್ಲ, ಯಾರೂ ಆಟ ಕೂಡ ಆಡ್ತಿರ್ಲಿಲ್ಲ. ಇಲ್ಲಿ ಫೋಟೋ ತೆಕ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿದೆ, ಯಾಕೆಂದರೆ ವ್ಯೂಸ್ ಅಷ್ಟು ಬ್ಯೂಟಿಫುಲ್ ಆಗಿದೆ. ಹಾಗಾಗಿ ನಾವು ಬಂದಿದ್ದು 4 ಡೇಸ್ ಟ್ರಿಪ್ಪಿಗೆ. 4 ಡೇಸ್ ಟ್ರಿಪ್ಗೆ ನಮ್ಗೆ ಏನೆಲ್ಲ ಖರ್ಚಾಯಿತು, ಎಷ್ಟು ಅಮೌಂಟ್ ಖರ್ಚಾಯಿತು ಅಂತ ನಾನು ಲಾಸ್ಟು ವಿಡಿಯೋದಲ್ಲಿ ಹೇಳ್ತೀನಿ. ಒಂದು ಟ್ರಿಪ್ ಮಾಡಬೇಕಂದ್ರೆ ಒಬ್ಬರಿಗೆ ಏನೆಲ್ಲ ಖರ್ಚಾಗುತ್ತೆ, ಇಷ್ಟು ದಿನಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ನಾನು ಲಾಸ್ಟು ವಿಡಿಯೋಗೆ ಹೇಳ್ತೀನಿ. ನಾವು ಆ ಬೀಚನ್ನು ಮುಗಿಸ್ಕೊಂಡು ಇವಾಗ ನೆಕ್ಸ್ಟ್ ಬೀಚಿಗೆ ಬಂದ್ವಿ. ಅಂದರೆ ಈ ಬೀಚಲ್ಲಿ ಆಟ ಆಡ್ಬೋದಾ ಅಂತ ನೋಡೋದಕ್ಕೆ ಬಂದ್ವಿ. ಇಲ್ಲಿ ಕೂಡ ಆಟ ಆಡೋದಕ್ಕೆ ಆಗಲಿಲ್ಲ, ಏಕೆಂದರೆ ಫುಲ್ಲು ಒಂಥರ ಬಿಸಿಲಿದೆ, ಜೊತೆಗೆ ಮಳೆ ಬರೋ ವಾತಾವರಣ. ಆಮೇಲೆ ಅಲ್ಲಿ ಆಟ ಆಡೋದಕ್ಕೆ ಅಂತ ಯಾರು ಕೂಡ ಇರಲಿಲ್ಲ. ಅಂದರೆ ಇಲ್ಲಿ ಆಟ ಆಡೋದು ಸೇಫ್ ಅಲ್ಲ ಅನ್ನೋ ಥರ ಫೀಲ್ ಆಯಿತು. ಹಾಗಾಗಿ ನಾನು ಆಟ ಆಡಲಿಲ್ಲ. ಸ್ವಲ್ಪ ಫೋಟೋ ತೆಕ್ಕೊಂಡೆ, ಮತ್ತು ಸ್ವಲ್ಪ ಹೊತ್ತು ಎಂಜಾಯ್ ಕೂಡ ಮಾಡಿದ್ವಿ. ಮತ್ತು ಇಲ್ಲಿ ಬೀಚ್ ಅಂದರೆ ಹೇಗಿರ್ಬೇಕಂತ ಹೇಳಿದ್ರೆ, ಇಲ್ಲಿ ಫುಲ್ಲು ಗ್ರೀನರಿ ಇದೆ. ಅಕ್ಕಪಕ್ಕ ತಿನ್ನೋದಕ್ಕೆ ಈ ಬೀಚಲ್ಲಿ ಏನೂ ಸಿಕ್ಕೋದಿಲ್ಲ. ಜೊತೆಗೆ ಯಾವ ಸ್ನ್ಯಾಕ್ಸು ಕೂಡ ಇಲ್ಲ. ನಾವು ಬೀಚ್ಗೆ ಹೋಗ್ತೀವಿ ಅಂತ ಹೇಳಿದ್ರೆ ಅಲ್ಲೇ ಏನಾದರೂ ಸಿಗುತ್ತೆ ಅಂತ ಬಂದುಬಿಟ್ವಿ. ಬಟ್ ಏನಾದರೂ ಸ್ನ್ಯಾಕ್ಸ್ ಇದ್ದಿದ್ದರೆ ತಿನ್ಕೊಂಡು ಬೀಚ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರ್ತಿತ್ತು. ನೋಡಿ, ಆ ತೆಂಗಿನ ಮರದ ಹತ್ರ ಎಷ್ಟು ಕಾಯಿಗಳು ಬಿದ್ದಿದೆ, ಯಾರೂ ಮುಟ್ಟಿಲ್ಲ. ಜೊತೆಗೆ
ಯಾರೂ ಎತ್ಕೊಂಡಿಲ್ಲ ಕೂಡ. ಅಲ್ಲಲ್ಲಿ ತೆಂಗಿನಕಾಯಿ ಬಿದ್ದಿದೆ, ಯಾರೂ ಎತ್ಕೊಂಡಿಲ್ಲ. ನೋಡಿ, ನಾವು ಈ ಥರ ಕಾಡೊಳಗಡೆ ಬಂದು ಇಲ್ಲಿ ಬೀಚ್ ಒಳಗಡೆ ಬಂದ್ವಿ. ಆಟ ಆಡ್ಬೋದಾಗಿತ್ತು, ಅದರಲ್ಲಿ ಒಬ್ಬರು ಇರಲಿಲ್ಲ. ನನಗೆ ಯಾಕೋ ಭಯ ಅನ್ನಿಸ್ತು. ಫ್ರೆಂಡ್ಸ್ ಎಲ್ಲ ಏನಿಲ್ಲ ಆಟ ಆಡೋಣ ಅಂತ ಹೇಳ್ತಿದ್ರು. ಬಟ್ ನಾನಂತೂ ಆಟ ಆಡಲಿಲ್ಲ. ಅಲ್ಲಿ ನಾನು ಆಟ ಆಡಲಿಲ್ಲ, ಮತ್ತು ಯಾರು ಕೂಡ ಆಟ ಆಡಲಿಲ್ಲ. ನಾನು ಎಲ್ಲಾದರೂ ಹೋದರೆ ನಾನು ನೋಡೋದಕ್ಕಿಂತ ಇಂಪಾರ್ಟೆಂಟು ನಾನು ವಿಡಿಯೋ ಕಡೆನೇ ಗಮನ ಕೊಡ್ತೀನಿ. ವಿಡಿಯೋ ಕ್ಲಿಯರಾಗಿ ಬರ್ತಿದೆಯಾ ಅನ್ನೋ ಥರ ನಾನು ವಿಡಿಯೋನ ಯಾವ್ಯಾವ ಕಡೆ ವಿಡಿಯೋ ಮಾಡಬೇಕು, ಯಾವ ಪ್ಲೇಸ್ ತುಂಬಾ ಚೆನ್ನಾಗಿರುತ್ತೆ ವಿಡಿಯೋಗೆ ಅಂತ ನಾನು ಅದ್ರ ಕಡೆನೇ ಗಮನ ಕೊಡ್ತೀನಿ. ಸೊ ನಾನು ಹೇಳ್ಕೊಬೇಕಂದ್ರೆ ರಿಯಲಿ ನೋಡೋದಕ್ಕಿಂತ ನಾನು ವಿಡಿಯೋ ಮಾಡಿರ್ತೀನಲ್ಲ ಅದರಲ್ಲೇ ನಾನು ತುಂಬ ಚೆನ್ನಾಗಿ ನೋಡ್ತೀನಿ. ಆದರೂ ಬೀಚ್ ಅಂದರೆ ಏನೋ ಒಂಥರ ಖುಷಿ ಅಲ್ವಾ? ಇಲ್ಲಿ ಮಕ್ಳುಗಳು ಸಿಕ್ಕಿದ್ರು. ಅವರು ನಾನು ವಿಡಿಯೋ ಮಾಡೋದನ್ನು ನೋಡಿ ಕೆಲವೊಬ್ಬರು ಪೋಸ್ ಕೊಡ್ತಿದ್ರು. ಇನ್ನು ಆ ಹುಡುಗ ಅಂತೂ ವಿಡಿಯೋ ಮಾಡೋದನ್ನು ನೋಡಿ ಮುಖ ಮುಚ್ಕೊಂಡು ಹೋಗ್ತಿದ್ದಾನೆ. ಮಕ್ಕಳಂತೂ ಫುಲ್ ಖುಷಿಯಾಗಿವೆ. ಆದರೆ ಅವ್ರಿಗೆ ಕನ್ನಡ ಒಂದು ಚೂರು ಬರ್ತಿಲ್ಲ. ಅವ್ರು ಮಾತಾಡ್ತಿರೋ ಭಾಷೆ ನನಗಂತೂ ಅರ್ಥನೂ ಆಗಿಲ್ಲ. ಮರಳಲ್ಲಿ ಆಟ ಆಡೋದು ಮಕ್ಳುಗಳಿಗೆ ಫುಲ್ಲು ಖುಷಿ ಅಲ್ವಾ? ಇದು ಜಾಸ್ತಿ ಇಲ್ಲಿ ಪಿಸ್ಸಿಂಗ್ ಮಾಡ್ತಾರಂತೆ. ಇಲ್ಲಿ ನೈಟಲ್ಲಿ ಪಿಸ್ಸಿಂಗ್ ಮಾಡೋದಕ್ಕೆ ಹೋಗಲ್ಲ, ಏಕೆಂದರೆ ಹೆವಿ ನೀರು ಬಂದುಬಿಡುತ್ತಂತೆ. ಹಾಗಾಗಿ ಇವರು ನೈಟಲ್ಲಿ ಪಿಸ್ಸಿಂಗ್ ಮಾಡಲ್ಲ. ನೈಟಲ್ಲೆಲ್ಲ ಸ್ಟಾಪ್ ಮಾಡ್ತೀವಿ ನೋಡಿ, ಅಲ್ಲೆಲ್ಲ ದೋಣಿಗಳಿದೆಯಲ್ಲ ಅದೆಲ್ಲ ಪಿಸ್ಸಿಂಗ್ ಮಾಡೋದೆ. ಸೊ ಇವರು ಮಾರ್ನಿಂಗು ಬೆಳಗ್ಗೆನೆ ಪಿಸ್ಸಿಂಗ್ ಮಾಡ್ತಾರಂತೆ. ಮತ್ತು ಒಂದು 10 ಗಂಟೆ ಒಳಗಡೆ ಎಲ್ಲ ಮುಗಿಸ್ಬಿಟ್ಟು ಬಂದುಬಿಡ್ತಾರಂತೆ. ಮತ್ತು ಇವ್ರು ಹೇಳ್ತಿದ್ರು ಹುಣ್ಣಿಮೆ ಟೈಮಲ್ಲೆಲ್ಲ 1-2 ಡೇಸು ಹೆವಿ ನೀರು ಬರುತ್ತೆ, ಅಂದರೆ ಅಲೆ ಜಾಸ್ತಿ ಆಗುತ್ತೆ. ನಾವು ಆ ಟೈಮಲ್ಲೂ ಕೂಡ ಪಿಸ್ಸಿಂಗ್ ಮಾಡಲ್ಲ ಅಂತ ಅವರು ಹೇಳ್ತಾಯಿದ್ರು. ಈಗ ನಮ್ಮ ಕಡೆ ರೀತಿ ನಮಗೆ ಗೊತ್ತಿರುತ್ತೆ. ನಾವು ಆ ಕಡೆ ಹೋದರೆ ನಮಗೇನು ಗೊತ್ತಿರಲ್ಲ. ಕೇಳೋಣ ಅವ್ರನ್ನ ಅಂತ ಹೇಳಿದ್ರೆ ಕೆಲವೊಬ್ರಿಗೆ ಇಂಗ್ಲೀಷ್ ಬರುತ್ತಲ್ಲ, ಅವರು ಇಷ್ಟು ಹೇಳಿದ್ರು. ಇನ್ನು ಅವ್ರ ಭಾಷೆ ಅಂತೂ ನಮ್ಗೆ ಅರ್ಥ ಆಗಲ್ಲ. ಅಲ್ಲಿರೋರು ಯಾರಿಗೂ ಕೂಡ ಕನ್ನಡ ಕೂಡ ಬರಲ್ಲ. ಸ್ವಲ್ಪ ಇಂಗ್ಲೀಷಲ್ಲಿ ಹೇಳಿದ್ರೆ ಅವರು ಬರೋಂಥ ವ್ಯಕ್ತಿಗಳು ಸ್ವಲ್ಪ ಮಾತಾಡ್ತಾರೆ. ಇಂಗ್ಲೀಷ್ ಕೂಡ ಎಲ್ರಿಗೂ ಬರೋದಿಲ್ಲ. ಸೊ ಹೇಗೋ ಸ್ವಲ್ಪ ಅರ್ಥ ಮಾಡಿಕೊಂಡು ಅಲ್ಲಿ ಬಗ್ಗೆ ಕೇಳಿ ತಿಳ್ಕೊಂಡ್ವಿ. ಇಲ್ಲಿ ಹೇಗಿದೆ ಅಂದರೆ ಫುಲ್ಲು ಕಲ್ಲುಗಳೇ ಇದೆ. ಆರಾಮಾಗಿ ಬಿಸಿಲಿಲ್ಲ ಅಂತ ಹೇಳಿದ್ರೆ ಆ ಕಲ್ಲಲ್ಲಿ ಕುತ್ಕೊಂಡು ಖುಷಿನೂ ಪಡ್ಬೋದು, ಜೊತೆಗೆ ಫೋಟೋ ಕೂಡ ತೆಕ್ಕೋಬೋದು. ಫುಲ್ಲು ಮರಳೇ ಇದೆ, ಬಟ್ ಹೆವಿ ಬಿಸಿಲು. ಒಂದು ವಿಷಯ ಏನು ತಿಳ್ಕೊಳ್ಳಿ ಅಂತ ಹೇಳಿದ್ರೆ, ಯಾರೆಲ್ಲ ಆಟ ಆಡಬೇಕು ಅಂತ ಹೋಗ್ತೀರಾ ಅವರು ಫುಲ್ಲು ಬಾಡಿಗೆ ಲೋಷನ್ ಹಾಕ್ಕೊಂಡೇ ಹೋಗಬೇಕು. ಮರಳು ಜೊತೆಗೆ ಬಿಸಿಲು ಮತ್ತು ಉಪ್ಪು ನೀರಿಗೆ ಫುಲ್ಲು ಬಾಡಿ ಎಲ್ಲ ಟಾನ್ ಆಗುತ್ತೆ. ಹಾಗಾಗಿ ಸನ್ಸ್ಕ್ರೀನು ಇಲ್ಲ ಅಂತ ಹೇಳಿದ್ರೆ ಮಾಯ್ಶ್ಚರೈಸರ್ ಕ್ರೀಮು ಎಲ್ಲವನ್ನು ಕವರ್ ಮಾಡಿಕೊಂಡು ಆಟ ಆಡಿದ್ರೆ ಅದು ಆಯಿಲ್ ಥರ ಇರುತ್ತೆ ಅಲ್ವಾ? ಏನು ನಾವು ಸೋಪ್ ಹಾಕಿ ವಾಶ್ ಮಾಡೋವರೆಗೂ ಸನ್ಸ್ಕ್ರೀನ್ ಆಗಲಿ ಲೋಷನ್ ಆಗಲಿ ಹೋಗಲ್ಲ. ಬೆಟರ್ ಅಂತ ಹೇಳಿದ್ರೆ ನಾವು ಸನ್ಸ್ಕ್ರೀನ್ ಆಗಲಿ ಲೋಷನ್ ಆಗಲಿ ಹಾಕ್ಕೊಂಡೆ ನಾವು ಆಟ ಆಡೋದಕ್ಕೆ ಇಳಿಬೇಕು. ಇಲ್ಲ ಅಂತ ಹೇಳಿದ್ರೆ ಫುಲ್ಲು ಬಾಡಿ ಎಲ್ಲ ಟಾನ್ ಆಗುತ್ತೆ. ಟಾನ್ ಆದಮೇಲೆ ಆ ಟಾನ್ ಹೋಗಿಸ್ಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ. ನಾವು ಇನ್ನೂ ತುಂಬ ಪ್ಲೇಸಸ್ ನೋಡಿದ್ದೀವಿ. ಯಾವ್ಯಾವ ಪ್ಲೇಸಸ್ ನೋಡಿದ್ವಿ ಅಂತ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ಹಾಕ್ತೀನಿ. ನಾವು ಇಲ್ಲಿ ಬೀಚಿಗೆ ಬಂದಿದ್ವಿ, ಬಟ್ ಇದೇ ಲಾಸ್ಟ್ ಬೀಚ್ ಅನ್ಕೋತೀನಿ. ನಾವು ಮತ್ತೆ ಯಾವ ಬೀಚ್ಗೂ ಹೋಗಲ್ಲ. ನೆಕ್ಸ್ಟು ನಾವು ವಯನಾಡು ಸುತ್ತಮುತ್ತ ಸುತ್ತಾಡೋಣ ಅಂತ ಅಂದ್ಕೊಂಡಿದ್ದೀವಿ. ವಯನಾಡು ಆದಮೇಲೆ ನೆಕ್ಸ್ಟ್ ಎಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಇಲ್ಲ. ಬಟ್ ನಾನು ವಿಡಿಯೋ ಅಂತೂ ಹಾಕ್ತೀನಲ್ವಾ, ನೀವು ನೋಡಿ ನೆಕ್ಸ್ಟ್ ಎಲ್ಲಿ ಹೋಗ್ತೀನಿ ಅಂತ. ನಾನು ಪ್ರತಿ ಸಲ ಹೇಳ್ತೀನಿ, ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಫಸ್ಟ್ ಟೈಮ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆದರೂ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ನನಗೆ ತುಂಬ ಖುಷಿಯಾಗುತ್ತೆ. ಏನಂದರೆ ಇಷ್ಟು ಬೇಗ ನನ್ನ ಯೂಟ್ಯೂಬ್ ಚಾನಲ್ ಇಷ್ಟು ಮುಂದುವರೆದಿದೆ. 1 ಇಯರ್ ಒಳಗಡೆ ಇಷ್ಟು ಸಪೋರ್ಟ್ ಮಾಡ್ತೀರಾ ನೀವು ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ. ಈ ಡಿಸೆಂಬರಿಗೆ 1 ಇಯರ್ ಆಗುತ್ತೆ ನಾನು ಯೂಟ್ಯೂಬ್ ಓಪನ್ ಮಾಡಿ. 1 ಇಯರಿಗೆ ನೀವು ಇಷ್ಟೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ.
ಸೊ ಇಷ್ಟೆಲ್ಲ ಸಪೋರ್ಟ್ ಮಾಡೋದಕ್ಕೆ ನಿಮಗೆ ಧನ್ಯವಾದಗಳು. ಸೊ ಥ್ಯಾಂಕ್ ಯು ಸೋ ಮಚ್.